ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಆಯೋಜನೆಯಲ್ಲಿ ಧರ್ಮ ಗುರುಗಳನ್ನು ವಿದೇಶದಿಂದ ಕರೆಸಿ ಧರ್ಮ ಪ್ರಚಾರವನ್ನ ನಡೆಸುತ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆಯಿಂದ ನಿರಂತರವಾಗಿ ವರದಿಯನ್ನ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿದೆ. ಪಬ್ಲಿಕ್ ಟಿವಿ ವರದಿಯ ಬಳಿಕ ಇದೀಗ ಸಚಿವ ಜಮೀರ್ ಅಹಮದ್ ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಈದ್ ಮಿಲಾದ್ ಹೆಸರಲ್ಲಿ ಧರ್ಮ ಪ್ರಚಾರ ಹಮ್ಮಿಕೊಂಡಿದ್ದ ವಿಚಾರ, ವೀಸಾ ನಿಯಮವನ್ನ ಮೀರಿ ವಿದೇಶಿ ಧರ್ಮಗುರುಗಳನ್ನ ಆಹ್ವಾನ ಮಾಡಿದ ವಿಚಾರ, ತೀವ್ರ ಟೀಕೆ ಬಳಿಕ ಸರ್ಕಾರ ಎಚ್ಚೆತ್ತಿದ್ದಾರೆ ಆಯೋಜಕರು ಕೂಡ, ಸಚಿವ ಜಮೀರ್ ಕೂಡ. ಕಾರ್ಯಕ್ರಮದಲ್ಲಿ ವಿದೇಶಿ ಧರ್ಮಗುರುಗಳು ಭಾಗಿ ಆಗಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾನೂನಲ್ಲಿ ಟೂರಿಸ್ಟ್ ವೀಸಾ ಬಂದರೆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಪ್ರಾವಿಷನ್ ಇಲ್ಲ. ಆ ಕಾರಣಕ್ಕೆ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ನಮ್ಮ ಪ್ರಾವಿಷನ್ ಸರ್ಕಾರ ನಿಯಮ ಬಿಟ್ಟು ನಾವು ಬೇರೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇದು ಒಂದು ಸೋಷಿಯಲ್ ಮೀಡಿಯಲ್ಲಿ ನಡೀತಾ ಇದೆ, ಏನೇನೋ ನಡೀತಾ ಇದೆ. ಕಾರ್ಯಕ್ರಮ ವೀಸಾ ಇಲ್ಲ, ಟೂರಿಸ್ಟ್ ವೀಸಲ್ಲಿ ಬಂದಿರೋದು, ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಕಾನೂನು ಬಿಟ್ಟು ಯಾವ ಕಾರ್ಯಕ್ರಮ ನಾವು ಮಾಡೋದು. ಈಗ ಅವರು ಟೂರಿಸ್ಟ್ ವೀಸಾದಲ್ಲಿ ಬಂದಿರೋದು, ಟೂರಿಸ್ಟ್ ವೀಸಾದಲ್ಲಿ ಬಂದಾದ್ಮೇಲೆ ಏನಾಗಿದೆ, ಕಾರ್ಯಕ್ರಮದಲ್ಲಿ ಬರೋಕ್ಕೆ ಸಾಧ್ಯ ಆಗಲ್ಲ, ಅವರು ಬರೋಂಗಿಲ್ಲ. ಅವರು ಹಂಗಾಗಿ ಕಾನೂನಲ್ಲಿ ಇಲ್ಲ ಅಂದರೆ ಹೆಂಗೆ ಕಾರ್ಯಕ್ರಮ ಕರೆಯೋಕ್ಕೆ ಸಾಧ್ಯ? ಈ ಸೋಷಿಯಲ್ ಮೀಡಿಯಲ್ಲಿ ನಡೀತಾ ಇದೆ, ಇಂಥವ್ರ ಕಾರ್ಯಕ್ರಮಕ್ಕೆ ಬರ್ತಾವ್ರು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಾ ಇದೆ. ಕಾನೂನಲ್ಲಿ ಅಂದರೆ ಯಾವ ಕಾರಣಕ್ಕೆ ಅವ್ರು ಕಳ್ಸಲ್ಲ. ಬರ್ತಾವ್ರು ಟೂರಿಸ್ಟ್ ಬರ್ತಾವ್ರು ಕಾರ್ಯಕ್ರಮಕ್ಕೆ ಹೆಂಗೆ? ಈಗ ಪ್ರಾವಿಷನ್ ಇಲ್ಲ ಅದಲ್ಲಿ. ಈಗ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ ಅಂತೆ. ಪ್ರಾವಿಷನಲ್ಲಿ ಹೆಂಗೆ ಕರ್ಸ್ತೀರಾ ನೀವು? ಈಗ ನಮಗೆ ವೀಸಾ ಟೂರಿಸ್ಟ್ ವೀಸಾಗೆ ಬರೋದು, ಟೂರಿಸ್ಟ್ ವೀಸಾಲ್ಲಿ ಬರ್ತಾವ್ರೆ. ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಅವ್ರಿಗೆ ಪ್ರಾವಿಷನ್ ಇಲ್ಲ. ಪ್ರಾವಿಷನ್ ಇಲ್ಲ ನಾವು ಹೆಂಗೆ ಕರೆಯೋಕ್ಕಾಗ್ತದೆ? ಅಷ್ಟೇ. ನಮ್ಮ ಜಶ್ನೆ ಮಿಲಾದುನ್ ನಬಿ ಪ್ರತಿ ವರ್ಷ ಜಶ್ನೆ ಮಿಲಾದುನ್ ನಬಿ ಕಾರ್ಯಕ್ರಮ ನಡೆಯೋದು ತಮಗೆಲ್ಲ ಗೊತ್ತಿದೆ. ಅವತ್ತು ಗೌರ್ಮೆಂಟ್ ಇಡೀ ದೇಶದಲ್ಲಿ ಗೌರ್ಮೆಂಟ್ ಹಾಲಿಡೇನ ಡಿಕ್ಲೇರ್ ಮಾಡಿದ್ದಾರೆ. ಆ ಕಾರ್ಯಕ್ರಮ ಪ್ರತಿ ವರ್ಷ ಏನು ಮಾಡ್ತಾಯಿದ್ರು, 3 ಪಂಗಡದಲ್ಲಿ ಮಾಡ್ತಾಯಿದ್ರು. ನಮ್ಮ YMCಯಲ್ಲಿ ಒಬ್ಬರು ಮಾಡ್ತಾಯಿದ್ರು, ಟ್ಯಾನಿ ರೋಡಲ್ಲಿ ನಾನು ಅಂತ ಒಬ್ಬರು ಮಾಡ್ತಾಯಿದ್ರು, ಆಮೇಲೆ ಖಾದ್ರಿಯಾ ಮಸ್ಜಿದಲ್ಲಿ ಮಾಡ್ತಾಯಿದ್ರು. ಈ ಬಾರಿ ಏನಾಗಿದೆ, 1.5 ವರ್ಷ ಹಿನ್ನೆಲೆಯಲ್ಲಿ ಎಲ್ಲ ಒಟ್ಟು 1500 ವರ್ಷ ಹಿನ್ನೆಲೆಯಲ್ಲಿ ಎಲ್ಲ ಒಟ್ಟಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸರ್, ಇನ್ನೊಂದು ಅದು ಏನು ಸರ್, ರಾಧಿಕಾ ಕುಮಾರಸ್ವಾಮಿ ಅವರು ನಿಮ್ಗೆ ಸಾಲ ಕೊಟ್ಟಿದ್ರು ಅನ್ನೋ ಥರದ್ದೆಲ್ಲ ಲೋಕಾಯುಕ್ತ ವಿಚಾರಣೆ. ಓಕೆ, ಈದ್ ಮಿಲಾದ್ ಹೆಸರಿನಲ್ಲಿ ಧರ್ಮ ಪ್ರಚಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದು 5ನೇ ತಾರೀಕು ಸೆಪ್ಟೆಂಬರ್ ಈದ್ ಮಿಲಾದ್ ದಿನ ಮಧ್ಯಾಹ್ನ 3 ಗಂಟೆ ನಂತರ ಕಾರ್ಯಕ್ರಮ ಇತ್ತು. ಅದಕ್ಕೆ ಸಂಬಂಧಿತ ಒಂದಷ್ಟು ಇನ್ವಿಟೇಷನ್ಸ್ ಎಲ್ಲವೂ ಕೂಡ ಸಿದ್ಧತೆ ಆಗಿತ್ತು. ಯಾವಾಗ ಇದು ಪಬ್ಲಿಕ್ ಟಿವಿಯಲ್ಲಿ ಬಿತ್ತರ ಆಗಿ ಇದಕ್ಕೆ ತೀವ್ರ ವಿರೋಧ ಆಯಿತು, ನಂತರ ಹಿಂದೂ ಮುಖಂಡರು ಕೂಡ ಹೋಗಿ ಇದಕ್ಕೆ ಸಂಬಂಧಿತ ದೂರನ್ನ ದಾಖಲು ಮಾಡಿದ್ರು. ಇದೀಗ ಸರ್ಕಾರ ಮತ್ತು ಜಮೀರ್ ಇಬ್ಬರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅದರ ಭಾಗವಾಗಿ ಅವರು ರಿಯಾಕ್ಟ್ ಮಾಡೋ ಮೂಲಕವಾಗಿ ಟೂರಿಸ್ಟ್ ವೀಸಾ ಅಡಿಯಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ, ಸೊ ನಿಯಮ ಮೀರಿ ನಾವು ಕೂಡ ಮಾಡೋದಿಲ್ಲ, ಅವರು ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈಗೇನಾಗಿದೆ, ಭಾಳ ಜನ ಮಕ್ಕಾ ಗುರುಗಳು, ನಮ್ಮ ಗ್ರ್ಯಾಂಡ್ ಮುಫ್ತಿಯವರು ಮಕ್ಕಾ ಶರೀಫಿಂದ, ಮದೀನಾ ಶರೀಫಿಂದ, ಯಮನ್ನಿಂದ 3 ಜಾಗ ಅವ್ರು ಟೂರಿಸ್ಟ್ ವೀಸಾದಲ್ಲಿ ಬರ್ತಾಯಿದೆ. ಕಾನೂನಲ್ಲಿ ಟೂರಿಸ್ಟ್ ವೀಸಾದಲ್ಲಿ ಬಂದರೆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಪ್ರಾವಿಷನ್ ಇಲ್ಲ. ಆ ಕಾರಣಕ್ಕೆ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ನಮ್ಮ ಪ್ರಾವಿಷನ್ ಸರ್ಕಾರ ನಿಯಮ ಬಿಟ್ಟು ನಾವು ಬೇರೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇದು ಒಂದು ಸೋಷಿಯಲ್ ಮೀಡಿಯಲ್ಲಿ ನಡೀತಾ ಇದೆ, ಏನೇನೋ ನಡೀತಾ ಇದೆ. ಕಾರ್ಯಕ್ರಮ ವೀಸಾ ಇಲ್ಲ, ಟೂರಿಸ್ಟ್ ವೀಸಾದಲ್ಲಿ ಬಂದಿರೋದು, ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಕಾನೂನು ಬಿಟ್ಟು ಯಾವ ಕಾರ್ಯಕ್ರಮ ನಾವು ಮಾಡೋದು. ಈಗ ಅವರು ಟೂರಿಸ್ಟ್ ವೀಸಾದಲ್ಲಿ ಬಂದಿರೋದು, ಟೂರಿಸ್ಟ್ ವೀಸಾದಲ್ಲಿ ಬಂದಾದ್ಮೇಲೆ ಏನಾಗಿದೆ, ಕಾರ್ಯಕ್ರಮದಲ್ಲಿ ಬರೋಕ್ಕೆ ಸಾಧ್ಯ ಆಗಲ್ಲ, ಅವರು ಬರೋಂಗಿಲ್ಲ. ಅವರು ಹಂಗಾಗಿ ಕಾನೂನಲ್ಲಿ ಇಲ್ಲ ಅಂದರೆ ಹೆಂಗೆ ಕಾರ್ಯಕ್ರಮ ಕರೆಯೋಕ್ಕೆ ಸಾಧ್ಯ? ಈ ಸೋಷಿಯಲ್ ಮೀಡಿಯಲ್ಲಿ ನಡೀತಾ ಇದೆ, ಇಂಥವ್ರ ಕಾರ್ಯಕ್ರಮಕ್ಕೆ ಬರ್ತಾವ್ರು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಾ ಇದೆ. ಕಾನೂನಲ್ಲಿ ಅಂದರೆ ಯಾವ ಕಾರಣಕ್ಕೆ ಅವ್ರು ಕಳ್ಸಲ್ಲ. ಬರ್ತಾವ್ರು ಟೂರಿಸ್ಟ್ ಬರ್ತಾವ್ರು ಕಾರ್ಯಕ್ರಮಕ್ಕೆ ಹೆಂಗೆ? ಈಗ ಪ್ರಾವಿಷನ್ ಇಲ್ಲ ಅದಲ್ಲಿ. ಈಗ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ ಅಂತೆ. ಪ್ರಾವಿಷನಲ್ಲಿ ಹೆಂಗೆ ಕರ್ಸ್ತೀರಾ ನೀವು? ಈಗ ನಮಗೆ ವೀಸಾ ಟೂರಿಸ್ಟ್ ವೀಸಾಗೆ ಬರೋದು, ಟೂರಿಸ್ಟ್ ವೀಸಾಲ್ಲಿ ಬರ್ತಾವ್ರೆ. ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಅವ್ರಿಗೆ ಪ್ರಾವಿಷನ್ ಇಲ್ಲ. ಪ್ರಾವಿಷನ್ ಇಲ್ಲ ನಾವು ಹೆಂಗೆ ಕರೆಯೋಕ್ಕಾಗ್ತದೆ? ಅಷ್ಟೇ. ನಮ್ಮ ಜಶ್ನೆ ಮಿಲಾದುನ್ ನಬಿ ಪ್ರತಿ ವರ್ಷ ಜಶ್ನೆ ಮಿಲಾದುನ್ ನಬಿ ಕಾರ್ಯಕ್ರಮ ನಡೆಯೋದು ತಮಗೆಲ್ಲ ಗೊತ್ತಿದೆ. ಅವತ್ತು ಗೌರ್ಮೆಂಟ್ ಇಡೀ ದೇಶದಲ್ಲಿ ಗೌರ್ಮೆಂಟ್ ಹಾಲಿಡೇನ ಡಿಕ್ಲೇರ್ ಮಾಡಿದ್ದಾರೆ. ಆ ಕಾರ್ಯಕ್ರಮ ಪ್ರತಿ ವರ್ಷ ಏನು ಮಾಡ್ತಾಯಿದ್ರು,